ಅವರು KPSC ಶಾಲೆ ಮಾಡ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಇಂಗ್ಲಿಷ್ ಮಾಧ್ಯಮ ಅದು ಏನು ಬ್ರಿಟಿಷರ ಕಾಲದಲ್ಲಿ ಏನು ಇಂಗ್ಲಿಷ್ ಇತ್ತು ಆ ಒಂದು ಇಂಗ್ಲಿಷ್ ಮತ್ತೆ ಮರು ಚಾಲನೆ ಮಾಡ್ಬೇಕಂತೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಹುನ್ನಾರ ಇದೆ. ಆ ಕಡೆ ಕನ್ನಡ ಶಾಲೆಗಳಿಗೆ ಸರ್ಕಾರ ಕೂಡ ಬೆಂಬಲ ಮಾಡ್ತಾ ಇಲ್ಲ. ಯಾರು ಮುಚ್ಚಲತ್ತಾರ ಸರ್? ಸರ್ಕಾರ ಶಾಲೆ ಮುಚ್ಚಲತ್ತಾರ ಯಾರು? ನಾವು ಮುಚ್ತಾ ಇಲ್ಲಲ್ಲ. ಈಗ ನಾವು 1995ರಿಂದ ಇಲ್ಲಿವರೆಗೆ ಏನು ನಾವು ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ವಿ. ಅದಕ್ಕೆ ಅನುದಾನ ಕೊಡಬೇಕಂತೇಳಿ ಒಂದನೇ ಬೇಡಿಕೆ ಇದೆ ಸರ್. ಎರಡನೇ ಬೇಡಿಕೆ RT ಮರು ಚಾಲನೆ ಮಾಡಬೇಕು. ಮೂರನೇ ಬೇಡಿಕೆ ನಮ್ದೇನು ರಿನ್ಯೂವಲ್ ಅದಲ್ಲ ಶಾಲೆಯನ್ನು ನಡೆಸೋ ರಿನ್ಯೂವಲ್ ಅದು ಸಂಪೂರ್ಣ ಸರಳೀಕರಣಗೊಳಿಸ್ಬೇಕಂತೇಳಿ ಮೂರು ನಾವು ಅಜೆಂಡಾ ಇಟ್ಕೊಂಡು ನಾವು ಇವತ್ತು ಇಲ್ಲ ಅದೇ ಹೈದರಾಬಾದ್ ಕರ್ನಾಟಕ ಏನು 371J ಏನು ಕಲ್ಯಾಣ ಕರ್ನಾಟಕ ಅದ ಅದು ನಮಗೆ ಖಾಸಗಿ ಶಾಲೆಗಳು ಕೂಡ ಅನುದಾನ ಅದ್ರಾಗ ಒದಗಿಸ್ಕೊಡ್ಬೇಕು. ಮೂಲಭೂತ ಸೌಲಭ್ಯಕ್ಕಾಗಿ ಅನುದಾನ ಒದಗಿಸ್ಕೊಡ್ಬೇಕಂತೇಳಿ ನಾವೊಂದು 3-4 ಅವ್ರ ಮಕ್ಕಳು ಇಂಗ್ಲೀಷ್ ಕಲಿತಾ ಇದ್ದಾರೆ ಸರ್. ಅವರು ಎಲ್ಲ ದೊಡ್ಡ ಮಕ್ಕಳು ಮಿನಿಸ್ಟರ್ ಮಕ್ಕಳು MLA ಮಕ್ಕಳು ಅವರು ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗ್ತಾರೆ. ಗರೀಬರ ಮಕ್ಕಳು ಎಲ್ಲಿ ಹೋಗ್ಬೇಕು ಸರ್? ಕನ್ನಡ ಮಾಧ್ಯಮಕ್ಕೆ ಅದಕ್ಕೆ ನಾವು ಕನ್ನಡ ಉಳಿಸ್ಕೊಂಡು ಬಂದಿದ್ದೇವೆ ಸಿಗ್ತಾನ. ನಾವು ಕರ್ನಾಟಕದಲ್ಲಿ ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ನಾವು ಎಷ್ಟೋ ಸಾಲ ಸೂಲ ಮಾಡಿ ಇವತ್ತಿನ ತನಕ ನಾವು ಇಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ ಸರ್. ಬಜೆಟ್ಗಿನ್ನ ಮುಂಚೆ ನಾವು ಇಲ್ಲಿ ಧರಣಿ ಮಾಡಿದ್ದೀವಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಧರಣಿ ಕೊಟ್ಟಿದ್ದೀವಿ. ಶಿಕ್ಷಣ ಮಂತ್ರಿಗಳು ಸರ ಈ ಸಾರಿ CM ಕಾಲು ಹಿಡೋದಕ್ಕೆ ಕೂಡ ನಿಮ್ಗೆ ಅನುದಾನ ಇಸ್ಕೊಡ್ತೀನಿ ಅಂತಕ್ಕಂಥ ಮಾತು ಇವತ್ತು ವಿಡಿಯೋ ಸಹ ನಮ್ಮಲ್ಲಿ ಇವೆ ಸರ್. ಬ್ರಿಟಿಷ್ ಸರ್ಕಾರ ಮಾಡ್ಬೇಕಂತ ಹುನ್ನಾರ ಇದೆ ಸರ್. 10 ವರ್ಷ ಮಾಡಿದ್ದಾರೆ ಸರ್. ಅವಾಗೇನಿತ್ತು 1 ವರ್ಷ 2 ವರ್ಷ ನಾವು ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ. ಯಾಕಂದ್ರೆ ಕೆಲವರು ಬಾಡಿಗೆ ರೂಮ್ದಲ್ಲಿ ಇದ್ದಾರೆ ಸರ್. ಬಾಡಿಗೆ ರೂಮ್ದಲ್ಲಿ ಅಷ್ಟೋ ಸಾಲ ಸೋಲ ಮಾಡಿ ಬಾಡಿಗೆ ರೂಮ್ದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಕನ್ನಡ ಮಾಧ್ಯಮ ಫೀಸ್ 5,000 6,000 ಕೊಟ್ಟು ಪಾಲಕರು ಕಳಿಸ್ತಾ ಇದ್ದಾರೆ ಮಕ್ಕಳಿಗೆ. ಫೈರ್ ಸೇಫ್ಟಿ ಬೇಕು, ಬಿಲ್ಡಿಂಗ್ ಸೇಫ್ಟಿ ಬೇಕು, ಮತ್ತು ಸ್ಕೂಲ್ ಕನ್ವರ್ಷನ್, ಎಜುಕೇಶನ್ ಲ್ಯಾಂಡ್ ಕನ್ವರ್ಷನ್ ಕೂಡ ಬೇಕಂತಾರೆ ಅವರು. ನಮಗೆ ಲ್ಯಾಂಡ್ ಕನ್ವರ್ಷನ್ ಕೊಡಾಳಿಗೆ ನೀವು ನಮ್ಮ ಪರ್ಮಿಷನ್ ಕೊಡಾಳಿಗೆ ಲ್ಯಾಂಡ್ ಕನ್ವರ್ಷನ್ ಕೇಳಿರಿ? ನೀವು ಕೇಳಿಲ್ಲ. ನಮ್ಗೆ ಎಷ್ಟು ನಾವು ಅಜೆಂಡಾ ಇತ್ತು ಆ ಟೈಮಿಗೆ ಅದೇ ನಾವು ಇದು ಮಾಡಿದ್ವಿ ಸರ್. ಮುಖಾಂತರ CM ಅವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೊಳಪಡಿಸ್ತೀನಿ ಅಂತೇಳಿ ಸುಮಾರು 2-3 ವರ್ಷಗಳಿಂದ ಮುಖ್ಯಮಂತ್ರಿಯವರು ಹೇಳ್ಕೊತಾನೆ ಬಂದಿದ್ದರು. ಲಾಸ್ಟ್ ನಾವು ಸ್ಟ್ರೈಕ್ ಮಾಡಿದಾಗ ಬೆಳಗಾಂನಲ್ಲಿ ಈ ಒಂದು ಬಜೆಟ್ನಲ್ಲಿ ಅನುದಾನ ಕೊಡ್ತೀವಿ ಅಂತಲೇ ಹೇಳಿದರು 2005ರವರೆಗೆ. ಆದರೆ ಅದರ ಹೆಸರನ್ನೇ ಎತ್ತಿಲ್ಲ. ಈ ಕನ್ನಡ ಶಾಲೆಗಳನ್ನು ಉಳಿಸ್ತೀವಿ ಬೆಳೆಸ್ತೀವಿ ಅಂತೇಳಿ ಬರೀ ಬಾಯಿ ಮಾತಿನಿಂದ ಹೇಳ್ತಾರೆ. ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ಈ ನನ್ನ ರಕ್ತದಲ್ಲಿನೇ ಕನ್ನಡ ಇದೆ ಅಂತೇಳಿ. ಆದರೆ ಎಲ್ಲ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಎಲ್ಲಿ ನಿಮ್ಮ ರಕ್ತದಲ್ಲಿ ಕನ್ನಡ ಇದೆ? ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಿ ಎಲ್ಲ ಕನ್ನಡ ಶಾಲೆಗಳನ್ನು ಮುಚ್ಚಿ ಹಾಕೋ ಹುನ್ನಾರವನ್ನು ನಿಮ್ದಿದೆ. ಅದನ್ನು ಮರೆತು ಬರೀ ಬಾಯಿ ಮಾತಿಗೆ ಮಾತ್ರ ಕನ್ನಡ ನಮ್ಮ ರಕ್ತದಲ್ಲಿ ಇದೆ ಅಂತ ಹೇಳ್ತಾ ಇದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಸುಮಾರು 30 ವರ್ಷಗಳಿಂದ ನಾವು ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಯಾವುದೇ ಒಂದು ಬೆಂಬಲ ಇಲ್ಲದೇ ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಇದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಬರೀ ನವೆಂಬರ್ ಬಂದಾಗ ಮಾತ್ರ ನೀವು ಕನ್ನಡ ಶಾಲೆಗಳ ಬಗ್ಗೆ ಮಾತಾಡ್ತೀರಿ. ನವೆಂಬರ್ ಮಾತ್ರ ಕನ್ನಡಕ್ಕೆ ಸೀಮಿತ ಆಗಿದೆನಾ? ಇಷ್ಟು ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ನಡೆಸ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ. ಸುಮಾರು 35 ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ಸ್ವಂತ ದುಡ್ಡಿನಿಂದ ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಯಾರ ರಕ್ತದಲ್ಲಿದೆ? ಕನ್ನಡ ಶಾಲೆಗಳನ್ನು ನಡೆಸ್ತಕ್ಕಂಥವ್ರ ರಕ್ತದಲ್ಲಿ ಕನ್ನಡ ಇದೆ ಹೊರತಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ರಕ್ತದಲ್ಲಿ ಕನ್ನಡ ಇಲ್ಲ. ಬಾಯಿ ಮಾತಿಗೆ ಮಾತ್ರ ಕನ್ನಡ ಅಂತ ಹೇಳ್ತಾರೆ. ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಿ ಎಲ್ಲ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಒಂದು ಕಡೆಯಿಂದ ಪ್ರೈವೇಟ್ ಶಾಲೆಗಳನ್ನು ಬೇರೆ ಬೇರೆ ರೀತಿಯಿಂದ ರಕ್ತ ಇರ್ತಾ ಇದ್ದಾರೆ. ಅಧಿಕಾರಿಗಳು ಈ ಕಡೆ ರಿನ್ಯೂವಲ್ ಕೊಡ್ತಾ ಇಲ್ಲ. ಆದರೆ ಕನ್ನಡ ಶಾಲೆಗಳನ್ನು ನಡೆಸೋಣ ಅಥವಾ ಮುಚ್ಚಿ ಬಿಡೋಣ. ನಾವು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಯ ಮುಖಾಂತರ ನಾವು CM ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ನೆಕ್ಸ್ಟ್ ಮುಂದೆ ಅಧಿಕಾರಿಗಳು ಮತ್ತು ಮಿನಿಸ್ಟ್ರು ಈ ಕನ್ನಡ ಶಾಲೆ ಉಳಿಸೋದ್ರ ಲಕ್ಷಣ ಅವರಲ್ಲಿ ಇಲ್ಲ ಅಂತ